ರಫೇಲ್ ಯುದ್ಧ ವಿಮಾನ ಹಾರಿಸಿದ ಮೊದಲ ಭಾರತೀಯ ಹಿಲಾಲ್ ಅಹ್ಮದ್. ಆಪರೇಷನ್ ಸಿಂಧೂರ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಫೇಲ್ ಫೈಟರ್ ಜೆಟ್ ವಾಯುಪಡೆಯ ಈ ಕಾಶ್ಮೀರಿ ಹಿರಿಯ ಅಧಿಕಾರಿಯ ಕೊಡುಗೆಗೆ ಪ್ರಶಂಸೆಗಳ ಸುರಿಮಳೆ. ಭಾರತೀಯ ವಾಯುಪಡೆಯ ಏರ್ ವೈಸ್ ಚೀಫ್ ಮಾರ್ಷಲ್ ಹಿಲಾಲ್ ಅಹ್ಮದ್ ರಫೇಲ್ ಯುದ್ಧ ವಿಮಾನ ಹಾರಿಸಿದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಭಾರತೀಯ ಸಶಸ್ತ್ರ ಪಡೆಗಳು ಬುಧವಾರ ಬೆಳಗಿನ ಜಾವ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಅಡಗುತಾಣಗಳ ಮೇಲೆ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ರಫೇಲ್ ಯುದ್ಧ ವಿಮಾನಗಳು ಪ್ರಮುಖ ಪಾತ್ರ ವಹಿಸಿವೆ ಅಂತ ವರದಿಯಾಗಿದೆ. ಕಾಶ್ಮೀರದ ಅನಂತನಾಗ್ ಮೂಲದವರಾದ ಏರ್ ಕಮಾಂಡರ್ ಏರ್ ವೈಸ್ ಮಾರ್ಷಲ್ ಹಿಲಾಲ್ ಅಹ್ಮದ್ ಫ್ರಾನ್ಸ್ಗೆ ಭಾರತದ ಏರ್ ಅಟ್ಯಾಚ್ ಆಗಿದ್ರು. ಭಾರತೀಯ ವಾಯುಪಡೆಯಿಂದ ಕೇವಲ 4 ದೇಶಗಳಿಗೆ ಇಂತಹ 4 ಅಧಿಕಾರಿಗಳನ್ನು ಮಾತ್ರ ನಿಯೋಜನೆ ಮಾಡಲಾಗುತ್ತೆ. ಅಮೆರಿಕ, ಯುಕೆ, ರಷ್ಯಾ ಹೀಗೆ ಭಾರತೀಯ ವಾಯುಪಡೆಯ ಏರ್ ಅಟ್ಯಾಚ್ ಅಧಿಕಾರಿ ನಿಯೋಜಿಸಲಾಗಿರುವ ಇತರ 3 ದೇಶಗಳು. ಜುಲೈ 27, 2020ರಂದು ಫ್ರಾನ್ಸ್ನಿಂದ ಭಾರತಕ್ಕೆ ಬಂದ ರಫೇಲ್ ಜೆಟ್ಗಳನ್ನು ನಿರ್ವಹಿಸಿದ ಮೊದಲ ಭಾರತೀಯ ಪೈಲಟ್ ಎಂಬ ಹೆಗ್ಗಳಿಕೆಯನ್ನ ಹಿಲಾಲ್ ಅಹ್ಮದ್ ಪಡೆದುಕೊಂಡಿದ್ದಾರೆ. ರಫೇಲ್ ಜೆಟ್ಗಳ ಆರಂಭದ ಪಯಣದಲ್ಲಿ ಅವರು ನಿರ್ಣಾಯಕ ಪಾತ್ರ ವಹಿಸಿದ್ರು. ದೇಶದ ಕಾರ್ಯಾಚರಣೆಯ ಅಗತ್ಯಗಳಿಗೆ ಅನುಗುಣವಾಗಿ ರಫೇಲ್ ಜೆಟ್ಗಳನ್ನು ಮಾರ್ಪಾಡು ಮಾಡುವಲ್ಲಿ ಅವರು ನಿಕಟವಾಗಿ ಮೇಲ್ವಿಚಾರಣೆ ಮಾಡಿದ್ರು ಅಂತ ಹೇಳಲಾಗಿದೆ. 2013ರಿಂದ 2016ರವರೆಗೆ ಅವರು ಪಶ್ಚಿಮ ಏರ್ ಕಮಾಂಡ್ನ ಫೈಟರ್ ಕಾರ್ಯಾಚರಣೆಗಳ ನಿರ್ದೇಶಕರಾಗಿದ್ದರು. ಆಗ ತರಬೇತಿ ಹಾಗೂ ಕಾರ್ಯಾಚರಣೆಯ ಪ್ಲಾನ್ ಮಾಡುವ ಹೊಣೆಗಾರಿಕೆ ಅವರ ಮೇಲಿತ್ತು. 2016ರಲ್ಲಿ ಭಾರತ ನಡೆಸಿದ ಲೈನ್ ಆಫ್ ಕಂಟ್ರೋಲ್ ದಾಳಿಯಲ್ಲಿ ಅವರು ಪಾಲ್ಗೊಂಡಿದ್ರು. 3000 ಗಂಟೆಗಳಿಗೂ ಹೆಚ್ಚು ಅಪಘಾತ ರಹಿತ ಹಾರಾಟದ ಅನುಭವ ಹೊಂದಿರುವ ಹಿಲಾಲ್ ಅಹ್ಮದ್ ಮಿರಾಜ್ 2000 ಮತ್ತು MiG-21 ನಂತಹ ಮುಂಚೂಣಿಯ ಯುದ್ಧ ವಿಮಾನಗಳಲ್ಲೂ ಹಾರಾಟ ನಡೆಸಿದ್ದಾರೆ. ರಫೇಲ್ ಯುದ್ಧ ವಿಮಾನದಲ್ಲಿನ ನಿರ್ವಹಣೆಗೆ ಹೆಚ್ಚು ನೆನಪಿನಲ್ಲಿ ಉಳಿಯುವ ಹಿಲಾಲ್ ಅಹ್ಮದ್ ತಮ್ಮ ನಾಯಕತ್ವದ ಮೂಲಕ ಭಾರತೀಯ ವಾಯುಪಡೆಯನ್ನ ಆಧುನೀಕರಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಭಾರತೀಯ ವಾಯುಸೇನೆಯ ಅಗತ್ಯಕ್ಕೆ ತಕ್ಕಂತೆ ರಫೇಲ್ ವಿನ್ಯಾಸವನ್ನ ಬದಲಿಸುವ ಮೂಲಕ ಕಠಿಣ ಸವಾಲುಗಳನ್ನು ಎದುರಿಸಲು ಅದನ್ನು ಸಿದ್ಧಗೊಳಿಸಿದ್ದಾರೆ. ಆಪರೇಷನ್ ಸಿಂಧೂರ್ ವೈಮಾನಿಕ ದಾಳಿಯನ್ನ ಜಾರಿಗೊಳಿಸುವಲ್ಲಿ ಅವರ ಹೆಸರು ನೇರವಾಗಿ ಎಲ್ಲೂ ಮುನ್ನೆಲೆಗೆ ಬಂದಿಲ್ಲ. ಆದರೆ ವೈಮಾನಿಕ ದಾಳಿ ಮತ್ತು ಕಾರ್ಯತಂತ್ರದ ರಕ್ಷಣಾ ವ್ಯವಸ್ಥೆಗಳ ಬಗ್ಗೆ ಹಿಲಾಲ್ ಅಹ್ಮದ್ ಅವರ ಆಳವಾದ ಜ್ಞಾನ ನಿಖರ ಯುದ್ಧ ತಂತ್ರಕ್ಕೆ ಸೇನೆಗೆ ಸಹಕಾರಿಯಾಗುತ್ತೆ ಅಂತ ರಕ್ಷಣಾ ವಲಯದ ವಿಶ್ಲೇಷಕರು ಹೇಳ್ತಾರೆ. ಬುಧವಾರ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳ ಮೇಲಿನ ಸೇನೆಯ ದಾಳಿಯ ವಿವರಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಕರ್ನಲ್ ಸೋಫಿಯಾ ಖುರೇಶಿ ಅವರು ದೇಶಾದ್ಯಂತ ಭಾರೀ ಸುದ್ದಿಯಾಗಿದ್ರು. ಅವರಿಗೆ ಜನರಿಂದ ಪ್ರಶಂಸೆಗಳ ಮಹಾಪೂರವೇ ಹರಿದು ಬಂದಿತ್ತು. ಅವರ ಜೊತೆ ವಾಯುಪಡೆಯಿಂದ ವಿವರ ನೀಡೋಕೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರು ಹಾಜರಿದ್ರು. ದೇಶದ ವಿದೇಶಾಂಗ ಕಾರ್ಯದರ್ಶಿಯ ಅಕ್ಕಪಕ್ಕದಲ್ಲಿ ಕುಳಿತು ಅತ್ಯಂತ ಮಹತ್ವದ ಸೇನಾ ಕಾರ್ಯಾಚರಣೆಯ ವಿವರಗಳನ್ನು ಇಡೀ ಜಗತ್ತಿಗೆ ನೀಡಿದ್ದ ಇಬ್ಬರು ಮಹಿಳಾ ಸೇನಾಧಿಕಾರಿಗಳ ಬಗ್ಗೆ ಹಾಗೂ ಭಾರತೀಯ ಸೇನೆಯ ಬಗ್ಗೆನೂ ವ್ಯಾಪಕವಾಗಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಸೇನೆಯಲ್ಲಿ ಧರ್ಮ, ಜಾತಿಗೆ ಅಥವಾ ಆ ನೆಲೆಯಲ್ಲಿ ಭೇದಭಾವಕ್ಕೆ ಅವಕಾಶ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಯಿತು. ಬುಧವಾರ ಸಂಜೆ ಬಳಿಕ ಆಪರೇಷನ್ ಸಿಂಧೂರ್ನಲ್ಲಿ ಬಳಸಲಾದ ರಫೇಲ್ ಜೆಟ್ಗಳಲ್ಲಿ ಹಿಲಾಲ್ ಅಹ್ಮದ್ ಅವರ ಪಾತ್ರದ ಕುರಿತು ಸುದ್ದಿಗಳು ಬರೋಕೆ ಆರಂಭಿಸಿದ್ವು. ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಬಳಿಕ ದೇಶದಲ್ಲಿ ವ್ಯವಸ್ಥಿತವಾಗಿ ಹಾಗೂ ವ್ಯಾಪಕವಾಗಿ ಹರಡಲಾಗ್ತಿದ್ದ ಧಾರ್ಮಿಕ ಆಧಾರದ ದ್ವೇಷ ಅಭಿಯಾನಕ್ಕೆ ಸೇನೆ ಏನೂ ಮಾತಾಡದೇನೆ ಸರಿಯಾದ ತಿರುಗೇಟನ್ನ ಕೊಟ್ಟಿದೆ. ದೇಶದ ಗಡಿ ರಕ್ಷಣೆಯಲ್ಲಿ, ಭಯೋತ್ಪಾದನೆಯನ್ನ ಮಟ್ಟ ಹಾಕುವಲ್ಲಿ, ದೇಶದ ಶತ್ರುಗಳನ್ನ ಸದೆ ಬಡಿಯುವಲ್ಲಿ ಸೇನೆ ಒಗ್ಗಟ್ಟಿನಿಂದ ಮುನ್ನುಗ್ಗುತ್ತೆ. ಅಲ್ಲಿ ಜಾತಿ, ಧರ್ಮ, ಲಿಂಗಾಧಾರಿತ ಭೇದ ಭಾವಗಳಿಗೆ ಯಾವ ಅವಕಾಶನೂ ಇಲ್ಲ. ಸೇನೆಯಲ್ಲಿರುವ ಎಲ್ಲರೂ ಭಾರತೀಯರು. ಅವರೆಲ್ಲರೂ ದೇಶಕ್ಕಾಗಿ ಪ್ರಾಣವನ್ನ ಒತ್ತೆ ಇಟ್ಟು ಶತ್ರುಗಳ ಸಂಹಾರಕ್ಕಾಗಿ ದಾಳಿ ಮಾಡೋರು. ಅವರಿಗೆ ದೇಶವೇ ಪರಮೋಚ್ಚ. ಅಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ ಸಹಿತ ಯಾವುದೇ ಧಾರ್ಮಿಕ ಹಿನ್ನೆಲೆಯಿಂದ ಬಂದಿದ್ದರೂ ಅವರು ಭಾರತೀಯ ಸೈನಿಕರು ಅಷ್ಟೇ. ರಾಜಕೀಯಕ್ಕಾಗಿ ಬಳಸುವ ಧರ್ಮ, ಜಾತಿ ಹಾಗೂ ಅದೇ ಆಧಾರದ ದ್ವೇಷಕ್ಕೂ ದೇಶದ ಸೇನೆಗೂ ಯಾವುದೇ ಸಂಬಂಧ ಇಲ್ಲ. ಸೇನೆ ಅಂತಹ ದುಷ್ಟ ದ್ವೇಷ ರಾಜಕೀಯಕ್ಕೆ ಅವಕಾಶ ಕೊಡೋದೇ ಇಲ್ಲ ಅಂತ ಮತ್ತೊಮ್ಮೆ ಸಾಬೀತಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.